ತಿಂಗಳಿಗೂ ಅಧಿಕ ಕಾಲದಿಂದ ಅನುಭವಿಸ್ತಾ ಇರುವ ದರ್ಶನ್ ಅಂಡ್ ಗ್ಯಾಂಗ್, ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಬಿಡುಗಡೆ ಭಾಗ್ಯ ಯಾವಾಗ? ದರ್ಶನ್ ಅವರ ಅಭಿಮಾನಿಗಳು ಕೇಳ್ತಾ ಇರೋ ಪ್ರಶ್ನೆ ಇದು. ಕಾನೂನಾತ್ಮಕವಾಗಿ ಅದರ ಸಾಧ್ಯತೆ ಕಡಿಮೆ ಇದ್ರೂ ಕೂಡ ಇನ್ನು 3 ತಿಂಗಳಲ್ಲಿ ಜೈಲಿನಿಂದ ದಾಸ ಹೊರಬರ್ತಾರೆ ಅಂತ ದರ್ಶನ್ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಕೌಡೆಪೀರ ಲಾಲಾಸಾಬ. ಕೊಪ್ಪಳ ಜಿಲ್ಲೆ ಕನಕಗಿರಿ ಪಟ್ಟಣದ ಕೌಡೆಪೀರ ಲಾಲಾಸಾಬ ದರ್ಶನ್ ಅಭಿಮಾನಿಗಳ ಪ್ರಶ್ನೆಗೆ ಈ ರೀತಿ ಉತ್ತರಿಸಿದ್ದಾರೆ. ಅಲಾಹಿ ದೇವರು ಜಾತ್ರೆ ಈ ಸಂದರ್ಭದಲ್ಲಿ ಭವಿಷ್ಯ ನುಡಿಯಲಾಗಿದೆ. दो तीन दाल में जो 2-3 साल में 3 ತಿಂಗಳು 2-3 दाल में जो 2-3 साल में ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇರುವ ಏಕೈಕ ಚಾನೆಲ್ ರಿಪಬ್ಲಿಕ್ ಕನ್ನಡ. ದುರಂತ ಸಂಭವಿಸಿದ ದಿನದಿಂದಲೂ ಕೂಡ ಅಲ್ಲಿಂದ ಮತ್ತಷ್ಟು ಮಗದಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಅದರ ಸಾಲಿಗೆ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್. ಗುಡ್ಡ ಕುಸಿಯೋಕೆ ಮುನ್ನ ಪರಿಸ್ಥಿತಿ ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಇದೆ. ಮಕ್ಕಳ ಓಡಾಟ, ಮಳೆಯಲ್ಲೇನೆ ಅಡುಗೆಯನ್ನ ಮಾಡಿದ್ರು ಜನ. ಆದರೆ ಇವತ್ತು ಗುಡ್ಡ ಕುಸಿತದಿಂದ ಎಲ್ಲವೂ ಕೂಡ ಸರ್ವನಾಶ ಆಗಿ ಹೋಗಿದೆ. ಗುಡ್ಡ ಕುಸಿತದ ದುರಂತಕ್ಕೆ ಕೆಲವೇ ಕ್ಷಣಗಳ ಮುಂಚಿನ ವಿಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನ ಗಮನಿಸಿ ಈಗಿನ ಪರಿಸ್ಥಿತಿಯನ್ನ ತುಲನೆ ಮಾಡಿ ನೋಡಿದಾಗ ನಿಜಕ್ಕೂ ಬೇಸರ ಆಗೋ ರೀತಿಯಲ್ಲಿದೆ. 2 ದೃಶ್ಯಗಳು ಒಂದೇ ಜಾಗ, ಎಷ್ಟು ಬದಲಾವಣೆ. ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಲ್ಲೇ ನಿಂತು ಜನ ವಿಡಿಯೋ ಮಾಡಿದ್ದಾರೆ, ಟೀ ಶಾಪ್ನಲ್ಲಿ ಊಟ ಮಾಡಿದ್ದಾರೆ, ಮಕ್ಕಳು ಆಟ ಆಡಿದ್ದಾರೆ, ಕುಣಿದಿದ್ದಾರೆ, ಕುಪ್ಪಳಿಸಿದ್ದಾರೆ, ಅಡುಗೆ ಮಾಡಿ ಊಟ ಮಾಡಿದ್ದಾರೆ. ಕೆಲವೇ ಕೆಲ ಕ್ಷಣ ಪ್ರಕೃತಿಯ ಮುನಿಸು ಎಷ್ಟು ರುದ್ರ ಭಯಂಕರವಾಗಿರುತ್ತೆ ಅನ್ನೋದಕ್ಕೆ ಮತ್ತೊಂದು ಬದಿಯ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಹೀಗೆ ಜನರ ಚಟುವಟಿಕೆಯಿಂದ ಕೂಡಿದ್ದ ಆ ಜಾಗ ಇದೀಗ ಸ್ಮಶಾನ ಮೌನಕ್ಕೆ ಶರಣಾಗಿದೆ. ഇവിടെയാണ് വണ്ടി ഒതുക്കിയിരിക്കുന്നത്. ഈ ഹോട്ടലിലെ സ്ഥിരം കസ്റ്റമേഴ്സ് ആയിരിക്കും. അപ്പോൾ അങ്ങനെയാണെങ്കിൽ അവർ നല്ല ഫുഡായിരിക്കും അവിടെ സെർവ് ചെയ്യുന്നത്. അപ്പോൾ ആ ഒരു കാര്യത്തിൽ ക്വാളിറ്റിയുടെ കാര്യത്തിൽ നമുക്ക് അഷ്യൂർ ചെയ്യാം. അതുകൊണ്ടാണ് ಈ ಸ್ಥಳದಲ್ಲಿ ಗಮನಿಸ್ತಾ ಇದ್ರಿ ಟೀ ಶಾಪ್ ಅಲ್ಲಿದ್ದ ಒಂದು 15 ಜನ, ಆ ರಸ್ತೆ ಬದಿಯಲ್ಲಿ ನಿಂತಿದ್ದ ಲಾರಿಗಳು, ಅದರ ಚಾಲಕ, ಹಾಗೆ ಅಲ್ಲೇನೆ ಅಡುಗೆ ಮಾಡಿ ಊಟ ಮಾಡಿದ್ರು, ಮಕ್ಕಳು ಡ್ಯಾನ್ಸ್ ಮಾಡಿದ್ರು, ಕೆಲವರು ಆ ರಸ್ತೆ ಮಾರ್ಗದಲ್ಲಿ ಹೋಗ್ತಾ ಇದ್ದವರು ವಿಡಿಯೋವನ್ನ ಚಿತ್ರೀಕರಿಸ್ಕೊಂಡಿದ್ರು. ಮತ್ತೊಂದು ಕಡೆಯಲ್ಲಿ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಕಂಪ್ಲೀಟ್ ಆಗಿ ಗುಡ್ಡ ಕುಸಿತದ ನಂತರದಲ್ಲಿ ಕೆಲವೇ ದಿನಗಳ ಹಿಂದೆ ಇಲ್ಲೊಂದು ಸುಂದರ ಬದುಕಿತ್ತು, ಜನರ ಚಟುವಟಿಕೆ ಇತ್ತು ಅನ್ನೋದನ್ನ ಮರೆಸುವಂತಹ ದೃಶ್ಯಗಳು. ಬದಲಾವಣೆ ಕೇವಲ ಒಂದೇ ಒಂದು ದಿನದಲ್ಲಿ ಸಂಭವಿಸಿದ ಆ ಪ್ರಕೃತಿಯ ವಿಕೋಪದಿಂದಾಗಿ. നല്ല ഫുഡായിരിക്കും. ഭയങ്കര വലിയ മെനു ഒന്നും ഉണ്ടാവില്ല. 1, 2 അല്ലെങ്കിൽ 2, 3 ഐറ്റംസ് ഉണ്ടാവും. ದುರಂತ ನಡೆದ ನಂತರದಲ್ಲಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ವಿವರಿಸಿ ಹೇಳ್ತಾ ಇದೆ ದೃಶ್ಯಗಳು. ಗಮನಿಸ್ತಾ ಇದ್ದೀರಿ, ಇದು ನದಿ, ಗಂಗಾವಳಿ ನದಿ. ಈ ಭಾಗದಲ್ಲಿ ಇರ್ತಕ್ಕಂಥ ರಸ್ತೆ, ಇಲ್ಲಿಂದ ಗುಡ್ಡ ಕುಸಿದು ಈ ರಸ್ತೆ ಮೇಲೆ ಬಿದ್ದಿದೆ. ಇಲ್ಲಿ ನಿಂತಿದ್ದ ವೆಹಿಕಲ್ಸ್ ಅಷ್ಟು ಕೂಡ ಆ ಮಣ್ಣು ಹಾಗೆ ಗುಡ್ಡ ಕುಸಿತದ ರಭಸಕ್ಕೆ ಗಂಗಾವಳಿ ನದಿಯ ಪಾಲಾಗಿರ್ತಕ್ಕಂಥದ್ದು. ಇಲ್ಲೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಭಾರಿ ಗಾತ್ರದ ಕಲ್ಲು ಬಂಡೆ ಇದೆಲ್ಲವೂ ಕೂಡ ಮೇಲ್ಭಾಗ ಗುಡ್ಡದಿಂದ ಕುಸಿದು ಬಂದಿರತಕ್ಕಂಥದ್ದು. ಅದರ ಮತ್ತಷ್ಟು ಕ್ಲೋಸ್ಅಪ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಈ ಭಾಗದಿಂದ ಗುಡ್ಡ ಕುಸಿದು ಮಣ್ಣು ಹಾಗೆ ಕಲ್ಲುಗುಡ್ಡೆಗಳು ಕುಸಿದು ರಸ್ತೆ ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಬಂದು ತಲುಪಿದೆ. ಅಲ್ಲಿಂದ ಕೊಚ್ಚಿ ಪಕ್ಕದಲ್ಲಿದ್ದ ಗಂಗಾವಳಿ ನದಿಗೆ ತಲುಪಿದೆ. ಇನ್ನು ಈಗ ಸದ್ಯಕ್ಕೆ ಕಾರ್ಯಾಚರಣೆ ನಡೀತಾ ಇರುವ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಬೂಮರ ಮಿಷಿನ್ ಹಾಗೆ JCBಗಳನ್ನು ತರಿಸಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರೋದು. ಹೆದ್ದಾರಿ ಕಂಪ್ಲೀಟ್ ಆಗಿ ಬಂದ್ ಆಗೋಗಿದೆ. ಈಗಲೂ ಕೂಡ ಮಣ್ಣು, ಟನ್ ಗಟ್ಟಲೆ ಮಣ್ಣು ಆ ಭಾಗದಲ್ಲಿ ತುಂಬಿಕೊಂಡಿದೆ. ಅದನ್ನು ತೆರವು ಮಾಡೋ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಇದೇ ಗಂಗಾವಳಿ ನದಿಗೆ ಅಲ್ಲಿದ್ದ ಟೀ ಅಂಗಡಿ ಹಾಗೆ ಬದಿಯಲ್ಲಿ ನಿಲ್ಲಿಸಿದ್ದ ಲಾರಿ ಎಲ್ಲವೂ ಕೂಡ ಆಹುತಿಯಾಗಿ ಹೋಗಿದೆ. ಪ್ರಕೃತಿಯ ಮುನಿಸು, ಪ್ರಕೃತಿಯ ಜೊತೆಯಲ್ಲಿ ಮನುಷ್ಯ ಮಾಡುವಂತಹ ಕೆಲವೊಂದಷ್ಟು ನಡವಳಿಕೆಗಳು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಶಿರೂರಿನ ಗುಡ್ಡ ಕುಸಿತ ಪ್ರಕರಣ ಸಾಕ್ಷಿಯಾಗ್ತಾ ಇದೆ. ಮತ್ತೊಂದು ಕಡೆ 10ನೇ ದಿನ ಕೂಡ ಸತತವಾಗಿ ಶೋಧ ಕಾರ್ಯ ಮುಂದುವರೆದಿದೆ.
ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಸೇನೆ ಸಿಬ್ಬಂದಿಯಿಂದ ಶೋಧ ಕಾರ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಶೋಧ ಕಾರ್ಯದ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಇನ್ನು ಭೂಕುಸಿತದ ಸ್ಥಳದಲ್ಲೇ ಕೇರಳದ ಶಾಸಕರು ಠಿಕಾಣಿ ಹೂಡಿದ್ದಾರೆ. ಶಿರೂರು ಭೂಕುಸಿತ ಸ್ಥಳದಲ್ಲೇ ಬೀರು ಬಿಟ್ಟಿದ್ದಾರೆ ಶಾಸಕರು. ಸಚಿನ್ ದೇವ್, ಲಿಂಟು ಜೋಸೆಫ್, ಕೇರಳದ ಶಾಸಕರು ಇಬ್ಬರು ಕೂಡ ಆ ಭಾಗದಲ್ಲೇ ಇದ್ದಾರೆ. ಇಡೀ ರಕ್ಷಣಾ ಕಾರ್ಯಾಚರಣೆಯ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ, ಡೀಟೇಲ್ಸ್ ಅನ್ನ ಸ್ಥಳದಲ್ಲೇ ಇದು ಪಡೆದುಕೊಳ್ತಾ ಇದ್ದಾರೆ. ಸದ್ಯದ ಈ ರಕ್ಷಣಾ ಕಾರ್ಯಾಚರಣೆ ಹಾಗೆ ಅಲ್ಲಿರುವ ಜನಪ್ರತಿನಿಧಿಗಳು ಇದೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಶೇಷಗಿರಿ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಗಮನಿಸಿ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನ ಭೂಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 10ನೇ ದಿನದ ಕಾರ್ಯಾಚರಣೆ ಮುಂದುವರೆದಿದೆ. ನಿನ್ನೆ ಸಂಜೆ ಘಟನಾ ಸ್ಥಳದಲ್ಲಿ ವಿಶೇಷವಾಗಿ ಆರ್ಮಿ, ನೇವಿ ಮತ್ತು ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ತಂಡಗಳು ಕೂಡ ಶೋಧ ಕಾರ್ಯವನ್ನು ನಡೆಸಿದವು. ಆದರೆ ಗಂಗಾವಳಿ ನದಿಯಲ್ಲಿ ನೀರಿನ ಹರಿವು ಜಾಸ್ತಿಯಾಗಿದ್ದರಿಂದ ಶೋಧ ಕಾರ್ಯಾಚರಣೆಗೆ ಅಡ್ಡಿಯಾಗಿತ್ತು. ಅದರಲ್ಲದೆ ಕೂಡ ಖಚಿತಪಡಿಸಿಕೊಳ್ಳಲು ಕೂಡ, ಯಾಕಂತ ಹೇಳಿದ್ರೆ ಈಗಾಗಲೇ ಕೇರಳ ಮೂಲದ ಅರ್ಜುನ್ ಅವರ ಲಾರಿ ಸಿಲುಕಿದ ಹಿನ್ನೆಲೆಯಲ್ಲಿ ಅದನ್ನು ಖಚಿತಪಡಿಸಿಕೊಳ್ಳಲು ವಿಶೇಷ ತಂತ್ರಜ್ಞಾನಗಳ ಮೂಲಕ ಒಂದು ಸ್ಥಳವನ್ನು ಗುರುತು ಮಾಡಲಾಗಿರುವಂಥದ್ದು. ಈ ಕಾರ್ಯಾಚರಣೆಗೆ ಯಾವುದೇ ರೀತಿ ಅಡ್ಡಿಯಾಗಬಾರದೆಂಬ ಕಾರಣಕ್ಕೆ 3 ಕಿಲೋಮೀಟರ್ ಹಿಂಬದಿಗೆ ನಮ್ಮೆಲ್ಲ ಮಾಧ್ಯಮದವರನ್ನು ಕೂಡ, ಸಾರ್ವಜನಿಕರು ಕೂಡ ತಡೆ ಹಿಡಿಯಲಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಘಟನಾ ಸ್ಥಳದಿಂದ 3 ಕಿಲೋಮೀಟರ್ ಹಿಂಬದಿಗೆ ಸಂಬಂಧಪಟ್ಟ ಪೊಲೀಸರು ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಸಾರ್ವಜನಿಕರಿಗೆ ನಿರ್ಭಯವನ್ನು ಕೂಡ ಹೇಳಿದೆ. ಯಾಕಂತಂದರೆ ಕಾರ್ಯಾಚರಣೆಗೆ ಯಾವುದೇ ರೀತಿಯಲ್ಲಿ ಅಡ್ಡಿಯಾಗಲಿಕ್ಕಿಲ್ಲ. ನಿನ್ನೆ ಜಿಲ್ಲಾಧಿಕಾರಿಗಳು ತಿಳಿಸಿದಂತೆ ಇವತ್ತಿನ ಒಂದು ಕಾರ್ಯಾಚರಣೆಯಲ್ಲಿ ಕೂಡ ದೆಹಲಿಯ ಏಜೆನ್ಸಿ ಬಂದು ಇಲ್ಲಿ ಕಾರ್ಯವನ್ನು ನಡೆಸುತ್ತೆ ಮತ್ತು ವಿಶೇಷವಾಗಿ ಡ್ರೋನ್ಗಳ ಮೂಲಕ ಈ ಒಂದು ಕಾರ್ಯಾಚರಣೆ ನಡೆಸಲಾಗುತ್ತೆ. ಬಹಳ ಪ್ರಮುಖವಾಗಿ ಕೇರಳ ಮೂಲದ ಅರ್ಜುನ್ ಇರುವಂತಹ ಭಾರತ್ ಬೆಂಜ್ ವಾಹನ ಕೂಡ ಸ್ಥಳದಲ್ಲಿ ಪತ್ತೆಯಾಗಿರುವ ಮಾಹಿತಿಯನ್ನು ಖಚಿತಪಡಿಸಿದ್ದಾರೆ. ಅದೇ ಸ್ಥಳದಲ್ಲಿ ಕೂಡ ಇವತ್ತು ಮುಳುಗು ತಜ್ಞರು ಕೂಡ ನೀರಿನಲ್ಲಿ ಮುಳುಗಿ ಆ ಒಂದು ಸ್ಥಳಕ್ಕೆ ತೆರಳಿ ಮತ್ತು ವಾಹನವನ್ನು ಎತ್ತುವ ಒಂದು ಕಾರ್ಯಕ್ಕೆ ಸಹಕಾರ ಕೂಡ ನೀಡಲಿದ್ದಾರೆ. ನೋಡ್ತಾ ಇರ್ಬೋದು ರೆಸ್ಕ್ಯೂ ತಂಡಗಳ ಒಂದು ಸಿಬ್ಬಂದಿಗಳು ಕೂಡ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇದ್ದಾರೆ. ಇವರೆಲ್ಲರೂ ಕೂಡ ಕೇರಳದಿಂದ ಬಂದಂತಹ ರೆಸ್ಕ್ಯೂ ತಂಡಗಳ ಸದಸ್ಯರು ಕೂಡ ಆಗಿರುವಂಥದ್ದು. ಕಳೆದ 10 ದಿನಗಳಿಂದ ಈ ಒಂದು ಕಾರ್ಯಾಚರಣೆ ನಡೀತಿದೆ. ಜುಲೈ 16ರಿಂದ ಈವರೆಗೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಸಂಬಂಧಪಟ್ಟ ಎಲ್ಲರೂ ಕೂಡ ರಕ್ಷಣಾ ತಂಡಗಳು ಕೂಡ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಬಹಳ ಪ್ರಮುಖದ ಒಂದು ಘಟ್ಟ ಅಂತಲೇ ಹೇಳಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ ಲಾರಿಯನ್ನು ಎತ್ತುವ ಒಂದು ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಮೇಜರ್ ಇಂದ್ರಬಾಲನ್ ಅವರ ಉಸ್ತುವಾರಿಯಲ್ಲಿ ಇವತ್ತು ಆರ್ಮಿ ತಂಡಗಳು ಕೂಡ ಕೆಲಸ ಮಾಡ್ತಾ ಇದೆ. ನೇವಿ ತಂಡಗಳು ಕೂಡ ಕೈ ಜೋಡಿಸಲಿದೆ ಮತ್ತು ಡ್ರೋನ್ಗಳ ಮೂಲಕ ಈ ಒಂದು ಸ್ಥಳದಲ್ಲಿ ಮತ್ತೆ ಪರಿಶೀಲನೆ ನಡೆದ ಬಳಿಕ ಮತ್ತೆ ಕಾರ್ಯಾಚರಣೆ ಯಾವ ರೀತಿಯಾಗಿ ಬೆಳವಣಿಗೆಗಳು ನಡೆಯುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇನ್ನೊಂದೆಡೆ ಇವತ್ತು ಭಾಳ ವಿಶೇಷವಾಗಿ ಸ್ಥಳದಲ್ಲಿಯೇ ಸುಮಾರು 1 ಕಿಲೋಮೀಟರ್ ದೂರದವರೆಗೂ ಕೂಡ ಯಾವುದೇ ಡಿವೈಸ್ಗಳಾಗಲಿ ಮೊಬೈಲ್ಗಳನ್ನು ಯೂಸ್ ಮಾಡಲು ನಿರ್ಬಂಧವನ್ನು ಕೂಡ ಹೇರಿರುವಂಥದ್ದು. ಕ್ಯಾಮರಾ ಪರ್ಸನ್